ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಹಾಲಿನ ಪುಡಿಯಿಂದ ಅರ್ಧ ಕೆಜಿ ಆಗುವಷ್ಟು ಪನ್ನೀರ್ನ ಮನೇಲೇ ಮಾಡಿಕೊಂಡು ಪನ್ನೀರ್ ಪೆಪ್ಪರ್ ಫ್ರೈನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಸಹ ಪನ್ನೀರ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಹೊರಗಡೆ ಸಿಗುವಂತಹ ಪನ್ನೀರ್ ಎಷ್ಟು ಸೇಫ್ ಅಂತ ಗೊತ್ತಿರಲ್ಲ. ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಸಾಕು, ಮನೆಯಲ್ಲೇ ರುಚಿ ರುಚಿಯಾಗಿ ಹೆಲ್ದಿಯಾಗಿರುವಂತಹ ಪನ್ನೀರ್ನ ಮಾಡಿಕೊಂಡು ಇದರಿಂದ ಗ್ರೇವಿ, ಪೆಪ್ಪರ್ ಫ್ರೈ ಅಥವಾ ಗೋಬಿ ಏನನ್ನಾದರೂ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಪನ್ನೀರ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಹಾಲಿನ ಪುಡಿಯಿಂದ ಪನ್ನೀರ್ ಮಾಡ್ತಿರೋದ್ರಿಂದ 3 ಕಪ್ ಆಗುವಷ್ಟು ನಂದಿನಿ ಬ್ರ್ಯಾಂಡ್ದು ಹಾಲಿನ ಪುಡಿ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡಾದರೂ ಹಾಲಿನ ಪುಡಿ ಬಳಸ್ಕೋಬೋದು. 3 ಕಪ್ ಆಗುವಷ್ಟು ಹಾಲಿನ ಪುಡಿಯಿಂದ ಅರ್ಧ ಕೆಜಿ ಆಗುವಷ್ಟು ಪನ್ನೀರ್ ನಮಗೆ ಸಿಗುತ್ತೆ. ನಂತರ ಇದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು. ಒಂದೇ ಸಲ ನೀರನ್ನು ಜಾಸ್ತಿ ಸೇರಿಸ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ. ಹಾಗಾಗಿ ಮೊದಲಿಗೆ 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದರಲ್ಲಿ ಗಂಟುಗಳೇನು ಇಲ್ಲದೇ ಇರೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಪುಡಿ ಬದಲಾಗಿ ನೀವು ಹಾಲಲ್ಲೂ ಸಹ ಮಾಡ್ಕೋಬೋದು. ಆದರೆ ಫುಲ್ ಫ್ಯಾಟ್ ಮಿಲ್ಕನ್ನು ಬಳಸ್ಕೋಬೇಕಾಗತ್ತೆ. 1 ಲೀಟರ್ ಆಗುವಷ್ಟು ಹಾಲಲ್ಲಿ ಸುಮಾರಾಗಿ ನಿಮಗೆ 150ರಿಂದ 200 ಗ್ರಾಮ್ ಆಗುವಷ್ಟು ಪನ್ನೀರ್ ಸಿಗುತ್ತೆ. ಹಾಲಿನ ಪುಡಿಲಾದರೆ ಪನ್ನೀರ್ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ, ಹಾಗೆ ದುಡ್ಡು ಸಹ ಸ್ವಲ್ಪ ಉಳಿತಾಯ ಆಗುತ್ತೆ. ಹಾಗಾಗಿ ನಾನು ಹಾಲಿನ ಪುಡಿಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಗಂಟಿಲ್ಲದಿರೋ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ. ಹಾಲು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ 3 ಕಪ್ ಆಗುವಷ್ಟು ಹಾಲಿನ ಪುಡಿಗೆ 4.5 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಈ ಹದ ಇರಬೇಕು. ಇಷ್ಟಿದ್ರೆ ನಾವು ಹಾಲನ್ನು ಬಿಸಿಗಿಟ್ಟಾಗ ಇನ್ನೂ ಸ್ವಲ್ಪ ತೆಳುವಾಗುತ್ತೆ. ಅಂದರೆ ನಾರ್ಮಲಾಗಿ ನಾವು ಪ್ಯಾಕೆಟ್ ಹಾಲೆಲ್ಲ ತೊಗೊಂಡ್ರೆ ಯಾವ ಥರ ಇರುತ್ತೆ ಹದ, ಆ ಹದಕ್ಕೆ ಬಿಸಿ ಆದಮೇಲೆ ಬರುತ್ತೆ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅಂದರೆ ನಾರ್ಮಲಾಗಿ ನಾವು ಹಾಲು ಉಕ್ಕು ಬರೋ ರೀತಿಯಾಗಿ ಯಾವ ಥರ ಕಾಯಿಸ್ತೀವಿ ಅದೇ ಥರನೇ ಹಾಲೆಲ್ಲ ಉಕ್ಕು ಬರೋ ತನಕನೂ ಸಹ ಇದನ್ನು ಬಿಸಿ ಮಾಡ್ಕೊಳ್ತಾ ಈ ರೀತಿ ಕೈ ಆಡಿಸ್ತಾ ಬರಬೇಕು. ಹಾಲಿನ ಪುಡಿ ಹಾಕಿರೋದ್ರಿಂದ ತುಂಬ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರಿ. ಅಷ್ಟರಲ್ಲಿ ನಾನು 3 ನಿಂಬೆ ಹಣ್ಣನ್ನು ರಸ ತೆಗೆದು ಈ ರೀತಿ ಒಂದು ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಈಗ ಹಾಲೆಲ್ಲ ಚೆನ್ನಾಗಿ ಬಿಸಿಯಾಗಿ ಮೇಲೆಲ್ಲ ಉಕ್ಕುತ್ತಾ ಇದೆ ಅಲ್ವಾ. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನಿಂಬೆ ಹಣ್ಣಿನ ರಸ ಹಾಕಬಾರ್ದು. ಸ್ವಲ್ಪ ಸ್ವಲ್ಪನೇ 3 ಬ್ಯಾಚ್ ಆಗಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈಗ ಹಾಲೆಲ್ಲ ಒಡೆದು ಮೊಸರು ರೀತಿಯಾಗಿ ಆಗ್ತಾ ಇದೆ. ಹಾಲು ಇನ್ನೂ ಸ್ವಲ್ಪ ಒಡಿಬೇಕು. ಅಲ್ಲಿವರೆಗೂ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪನ್ನೀರು ಮತ್ತು ಈ ರೀತಿ ಸ್ವಲ್ಪ ನೀರು ಸಪ್ರೇಟ್ ಆಗುತ್ತೆ. ಮೊದಲೆಲ್ಲ ಹಾಲು ಸಹ ಮಿಕ್ಸ್ ಆದಂಗಿತ್ತಲ್ವ, ಇವಾಗ ನೋಡಿ ಪನ್ನೀರೇ ಸಪ್ರೇಟ್ ಆಗಿದೆ. ಅದರಲ್ಲಿ ನೀರು ಥರ ಬಿಟ್ಕೊಳ್ತಾ ಬರ್ತಾ ಇದೆ. ಈ ಹದ ಇದ್ದರೆ ಕರೆಕ್ಟಾಗಿ ಪನ್ನೀರು ರೆಡಿ ಆಗಿದೆ ಅಂತ ಅರ್ಥ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅಂದರೆ ಅಗಲವಾಗಿರುವಂತಹ ಬೌಲ್ಗೆ ಈ ರೀತಿ ಒಂದು ಜರಡಿ ಇರುವಂತಹ ಬೌಲನ್ನು ಇಟ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಒಂದು ಮಸ್ಲಿನ್ ಕ್ಲಾತ್ ಅಥವಾ ಪನ್ನೀರ್ ಕ್ಲಾತ್ ಅಂತಲೂ ಸಹ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದಿಲ್ಲ ಅನ್ನೋರು ನಾರ್ಮಲ್ ಕಾಟನ್ ಬಟ್ಟೆನೂ ಸಹ ಹಾಕ್ಕೊಂಡು ಈ ರೀತಿ ಪನ್ನೀರು ಮತ್ತು ಅದರಲ್ಲಿರೋ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ತುಂಬಾ ಬಿಸಿ ಇರುತ್ತೆ, ಹುಷಾರಾಗಿ ಆ ಬಟ್ಟೆನ ಇಟ್ಕೊಳ್ಳಿ. ಈ ರೀತಿ ಸ್ವಲ್ಪ ನೀರೆಲ್ಲ ಅದು ಸೋರಿದ ಮೇಲೆ ಆ ಬಿಸಿ ನೀರು ಏನಿರುತ್ತೆ ಅದನ್ನು ಚೆಲ್ಬಿಟ್ಟು ಇದಕ್ಕೆ ಮತ್ತೆ ಸ್ವಲ್ಪ ತಣ್ಣೀರೆಲ್ಲ ಹಾಕಿ ನೀಟಾಗಿ ಪನ್ನೀರನ್ನ ವಾಶ್ ಮಾಡ್ಕೋಬೇಕು. ನೋಡಿ, ಈಗ ಬಿಸಿನೀರೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ. ಪನ್ನೀರ್ ಈ ರೀತಿ ಇದೆ, ಬಿಸಿ ಇರುತ್ತೆ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ಪನ್ನೀರ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕೆ ಪನ್ನೀರನ್ನ ತಣ್ಣೀರಲ್ಲಿ ಚೆನ್ನಾಗಿ ತೊಳಿಬೇಕು ಅಂತ ಅಂದರೆ, ನಾವು ನಿಂಬೆ ಹಣ್ಣೆಲ್ಲ ಹಾಕಿರೋದ್ರಿಂದ ಪನ್ನೀರಲ್ಲಿ ತುಂಬಾ ಹುಳಿ ಅಂಶ ಇರುತ್ತೆ. ಹಾಗಾಗಿ ಪನ್ನೀರ್ಗೆ ಈ ರೀತಿ ನೀರು ಹಾಕಿ ಆ ನೀರನ್ನೆಲ್ಲ ತೆಗೆದು ಮತ್ತು ನೀರನ್ನು ಹಾಕ್ಕೊಂಡು ಈ ರೀತಿ ಪನ್ನೀರನ್ನ ಒಂದು 4-5 ಸಲ ಇದನ್ನು ವಾಶ್ ಮಾಡ್ಕೋಬೇಕು. ಆಗ ಪನ್ನೀರಲ್ಲಿರುವಂತಹ ಹುಳಿ ಅಂಶ ಎಲ್ಲ ಹೋಗುತ್ತೆ. ಹುಳಿ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ಒಂದು ಸಲ ಈ ರೀತಿ ನೀರೆಲ್ಲ ಹಿಂಡಿ ಅದಕ್ಕೆ ಒಂದು ದಾರನ ಕಟ್ಬಿಟ್ಟು ಅದ್ರ ಮೇಲ್ಗಡೆ ಯಾವುದಾದ್ರೂ ಒಂದು ಭಾರವಾಗಿರುವಂತಹ ವಸ್ತುನ ಇಟ್ಟು ಒಂದು 10 ನಿಮಿಷ ಬಿಡಿ. ತುಂಬ ಸಮಯನೂ ಸಹ ಬೇಡ, ಒಂದು 10 ನಿಮಿಷ ಇಟ್ಟರೆ ಆ ನೀರೆಲ್ಲ ಸ್ವಲ್ಪ ಕೆಳಗಡೆ ಡ್ರಾಪ್ ಆಗಿರುತ್ತೆ. ಈಗ 10 ನಿಮಿಷ ಆದಮೇಲೆ ನೋಡಿ, ಪನ್ನೀರ್ ಸ್ವಲ್ಪ ಲೈಟಾಗಿ ಸೆಟ್ ಆಗಿದೆ. ಅದು ತೋರಿಸ್ತೀನಿ ನೋಡಿ. ಆ ಪನ್ನೀರೆಲ್ಲ ಸ್ವಲ್ಪ ಬಿರುಕಾಗಿದೆ ಅಲ್ವಾ. ಈಗ ನಾವು ಅಂಗಡಿಯಿಂದ ತರುವಂತಹ ಪನ್ನೀರೆಲ್ಲ ತುಂಬಾ ನೀಟಾಗಿರುತ್ತೆ, ಎಲ್ಲೂ ಸಹ ಬಿಟ್ಕೊಂಡಿರಲ್ಲ, ನೈಸಾಗಿ ಕಾಣಿಸ್ತಾ ಇರುತ್ತೆ. ಆ ಥರ ಬರಬೇಕು ಅಂದರೆ ನೀರೆಲ್ಲ ಸೋಸಿರುವಂತಹ ಪನ್ನೀರನ್ನ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಿಕ್ಸಿನ ಆನ್ ಆಫ್ ಮಾಡ್ಕೊಳ್ತಾ ಒಂದು 3 ಸಲ ಈ ರೀತಿ ಆನ್ ಆಫ್ ಮಾಡಿಕೊಂಡ್ರೆ ನಮಗೆ ಪನ್ನೀರ್ ಈ ಥರ ನೈಸಾಗಿ ರೆಡಿ ಆಗುತ್ತೆ.
ಇದನ್ನೇ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದೋದು ಅಂದರೆ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಉಂಡೆ ಸ್ವಲ್ಪನೂ ಸಹ ಬಿರುಕಿಲ್ದಿರೋ ರೀತಿ ಉಂಡೆ ಚೆನ್ನಾಗಿ ರೆಡಿ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೀರೆಲ್ಲ ಸೋರಿಸ್ಬಿಟ್ಟು ಹಾಗೇ ಇಟ್ಬಿಡ್ತಾರೆ. ಆ ಥರನೂ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಬಿರುಕು ಬಿಟ್ಕೊಳ್ಳುತ್ತೆ ಪನ್ನೀರೆಲ್ಲ. ಹಾಗಾಗಿ ಈ ರೀತಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಮಾಡಿಕೊಂಡ್ರೆ ಪನ್ನೀರ್ ನೈಸಾಗಿ ನೀಟಾಗಿ ಒಂದು ಶೇಪಲ್ಲಿ ಬರುತ್ತೆ. ಇವಾಗ ಒಂದು ಸ್ಕ್ವೇರ್ ಶೇಪ್ ಮೌಲ್ಡ್ಗೆ ಈ ರೀತಿ ಮಸ್ಲಿನ್ ಕ್ಲಾತನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಪನ್ನೀರನ್ನ ಹಾಕಿ ಎಲ್ಲನೂ ಸಹ ಒಂದು ಲೆವೆಲ್ಲಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಪನ್ನೀರ್ ನಮಗೆ ಅಂಗಡಿಗಳಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರನೇ ಇರುತ್ತೆ. ಬಿರುಕು ಬಿಟ್ಕೊಳ್ಳೋದಿಲ್ಲ. ಅಥವಾ ನೀವು ಗ್ರೇವಿಗಳಿಗೆ ಯಾವುದಕ್ಕಾದರೂ ಉಪಯೋಗಿಸ್ಕೊಂಡ್ರೂ ಸಹ ಪನ್ನೀರ್ ಚೆನ್ನಾಗಿರುತ್ತೆ. ಎಲ್ಲನೂ ಒಂದು ಲೆವೆಲ್ಗೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆನ ಮುಚ್ಚಿ 1 ಅವರ್ ಹಾಗೆ ಬಿಟ್ಟಿದ್ದೆ. 1 ಅವರ್ ಆದಮೇಲೆ ನೋಡಿ ಯಾವ ಥರ ಬಂದಿದೆ ಪನ್ನೀರ್ ಅಂತ. ಈಗ ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕು ಆ ರೀತಿಯಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೆ. ಚಾಕುಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಯಾವುದನ್ನಾರು ಸ್ಪ್ರೆಡ್ ಮಾಡ್ಕೊಂಡು ಕಟ್ ಮಾಡಿ, ಆಗ ನೀಟಾಗಿ ಕಟ್ ಆಗುತ್ತೆ. ಈ ರೀತಿಯಾಗಿ ಪನ್ನೀರ್ಗಳನ್ನ ಕಟ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಯೂಸ್ ಮಾಡಬೇಕಾಗತ್ತೆ. 1 ವಾರ ಸ್ಟೋರ್ ಮಾಡ್ಕೋಬೋದು ಅಷ್ಟೇ. ಮನೇಲೇ ಮಾಡಿರೋದ್ರಿಂದ ಇದನ್ನು 15 ದಿನ 20 ದಿನ ಸ್ಟೋರ್ ಮಾಡೋದಕ್ಕಾಗಲ್ಲ. 1 ವಾರ ಒಂದು ಏರ್ ಕಂಟೈನರ್ಗೆ ಹಾಕಿ ನೀವು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೋಬೋದು. ಈಗ ಇದನ್ನು ಬಳಸ್ಕೊಂಡು ಪೆಪ್ಪರ್ ಫ್ರೈನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಟ್ ಮಾಡಿರುವಂತಹ ಪನ್ನೀರ್ನೆಲ್ಲ ಹಾಕಿ ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಹ ಫ್ರೈ ಮಾಡ್ಕೋಬೇಕು. ಯಾವುದೇ ಪನ್ನೀರ್ನಾದರೂ ಸರಿ ನಾವು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಂತರ ಅದರಿಂದ ಗ್ರೇವಿ ಆಗಿರ್ಬೋದು ಅಥವಾ ಫ್ರೈ ಆಗಿರ್ಬೋದು ಮಾಡ್ಕೊಳ್ಳೋದ್ರಿಂದ ಪನ್ನೀರ್ಗಳು ಬ್ರೇಕ್ ಆಗೋದಿಲ್ಲ. ಅಂದರೆ ಪನ್ನೀರು ಬಿರುಕು ಬಿಟ್ಕೊಳ್ಳೋದು ಒಡ್ಕೊಳ್ಳೋದು ಆಗಲ್ಲ. ನೀಟಾಗಿ ಶೇಪಲ್ಲೇ ಚೆನ್ನಾಗಿರುತ್ತೆ. ಪನ್ನೀರೆಲ್ಲ ಈ ರೀತಿ ಬ್ರೌನ್ ಕಲರ್ ಆದಮೇಲೆ ತೆಗೆದಿಟ್ಕೊಂಡು ಇನ್ನೊಂದು ಬ್ಯಾಚಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಕಿರೋಂತಹ ಪನ್ನೀರ್ಗಳನ್ನ. ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಪ್ಯಾನ್ಗೆ 1/4 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ, 1 ಸ್ಪೂನ್ ಆಗೋವಷ್ಟು ಸೋಂಪು, ಅರ್ಧ ಸ್ಪೂನ್ ಆಗೋವಷ್ಟು ಮೆಣಸುಕಾಳು, 2 ಚಕ್ಕೆ, 2 ಲವಂಗ, 3 ಒಣಮೆಣಸಿನಕಾಯಿ, ಒಂದು 5 ರಿಂದ 6 ಆಗೋವಷ್ಟು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಸಹ ಇದನ್ನು ಹುರ್ಕೋಬೇಕು. ಇದೆಲ್ಲ ಒಂದೊಳ್ಳೆ ಘಮ ಬರುತ್ತೆ. ಪರಿಮಳ ಬಂದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದು ತಣ್ಣಗಾಗೋಷ್ಟರಲ್ಲಿ ಪೆಪ್ಪರ್ ಫ್ರೈಗೆ ಸ್ವಲ್ಪ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಯಾವುದೇ ಪೆಪ್ಪರ್ ಫ್ರೈ ಮಾಡಿದ್ರೂ ಸಹ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿನ ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಈಗ ತಣ್ಣಗಾಗಿರುವಂತಹ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಡ್ರೈ ಪೌಡ್ರಾಗಿ ಮಾಡ್ಕೋಬೇಕು. ನೀರೇನು ಹಾಕದೆ ಈ ರೀತಿಯಾಗಿ ಡ್ರೈ ಪೌಡ್ರಾಗಿ ಮಾಡಿಟ್ಕೊಂಡಿದ್ದೀನಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹುರಿದು ಪುಡಿ ಮಾಡಿರೋವಂತಹ ಮಸಾಲೆನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುರಿದಿಟ್ಟಿದಂತಹ ಪನ್ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರಿತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಆ ಪನ್ನೀರೆಲ್ಲ ಮತ್ತೆ ಸ್ವಲ್ಪ ಬಿಸಿ ಆಗುತ್ತೆ. ಹಾಗೆ ಮಸಾಲೆನೂ ಸಹ ಎಲ್ಲ ಅಂಟ್ಕೊಳ್ಳುತ್ತೆ. ಆ ರೀತಿ ಆಗೋವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬಂದರೆ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮನೇಲೇ ಮಾಡಿರೋ ಪನ್ನೀರ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು. ನಾನಿಲ್ಲಿ ದಪ್ಪ ಕ್ಯೂಬ್ಗಳಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಒಂದು 4-5 ತಿಂದ್ರೇ ಸಾಕು ಅನಿಸುತ್ತೆ. ನಿಮಗೆ ಯಾವ ಸೈಜಲ್ಲಿ ಸಣ್ಣದಾಗಿ ಬೇಕಂದ್ರೂ ಸಹ ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಇದೇ ಥರ ಪನ್ನೀರ್ಗಳನ್ನ ಮಾಡಿಕೊಂಡು ಗ್ರೇವಿ ಅಥವಾ ಪಲಾವ್, ಈಗೆಲ್ಲ ಗೋಬಿ ಮಂಚೂರಿ ಅಥವಾ ಪನ್ನೀರ್ 65 ಎಲ್ಲ ಮಾಡ್ತಾರಲ್ಲ ಅದಕ್ಕೂ ಸಹ ಬಳಸ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ. ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಮನೇಲೇ ಪನ್ನೀರ್ನ ಮಾಡಿ ಪೆಪ್ಪರ್ ಫ್ರೈನ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.